ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ ಪ್ರತಿದಿನ 8:50ಕ್ಕೆ ಬರ್ತೀನಿ. ಇವತ್ತು 8:30ಕ್ಕೆ ಬಂದಿದ್ದೀನಿ. ಬಹಳ ಪ್ರಮುಖವಾದ ಸುದ್ದಿ, ಬಹಳ ಪ್ರಮುಖವಾದ ಸುದ್ದಿ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿದ್ದಾರೆ, ಮತ್ತೊಂದು ಕಡೆ ರಾಜ್ಯಪಾಲ ಗೆಹ್ಲೋಟ್ ಅವರು ದೆಹಲಿಯಲ್ಲಿದ್ದಾರೆ, ಮತ್ತೊಂದು ಕಡೆ ವಿಪಕ್ಷಗಳು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಮಾಡೋದಕ್ಕೆ ಅಣಿಯಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಪಾಲರಿಗೆ ದೂರು ನೀಡಿದೆ. ಮತ್ತೊಂದು ಕಡೆ ಮೂಡಾಗೆ ಸಂಬಂಧಪಟ್ಟ ಹಾಗೆ ಖ್ಯಾತ ವಕೀಲ, ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ದರೆ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ದೆಹಲಿಯಲ್ಲಿ ಆಗ್ತಾ ಇದೆ ಅತಿ ದೊಡ್ಡ ಮೆಗಾ ಬೆಳವಣಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ. ಸ್ವತಃ ಕಾಂಗ್ರೆಸ್ನ ಶಾಸಕರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ದೆಹಲಿಯಿಂದ ಬರ್ತಾ ಇದೆ ಯಾರು ಊಹೆ ಮಾಡದ ಸುದ್ದಿ. ಉನ್ನತ ಮೂಲಗಳಿಂದ ಬರ್ತಾ ಇದೆ ಅತಿ ದೊಡ್ಡ ಸುದ್ದಿ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ನಿಗಮ ಅಲ್ಲ ವೀಕ್ಷಕರೇ, ಮೂಡಾ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ಸೈಟ್ಗಳನ್ನೇನು ಪಡೆದಿದ್ದಾರೆ ಸಿದ್ದರಾಮಯ್ಯನವರ ಕುಟುಂಬ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ನ್ಯಾಯಾಂಗ ತನಿಖೆ ಆಗ್ತಾ ಇದೆ ನಿಜ. ಈ ನಡುವೆ TJ ಅಬ್ರಹಾಂ ಕೊಟ್ಟಿರುವಂಥ ದೂರಿನ ಮೇರೆಗೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಲಾಗುತ್ತಾ? ಹಾಗಾಗಿ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕಾಗತ್ತಾ? ದೆಹಲಿಯಲ್ಲಿ ಅತಿ ದೊಡ್ಡ ಮೆಗಾ ಬೆಳವಣಿಗೆ ಆಗ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಸುದ್ದಿ, ಅತಿ ದೊಡ್ಡ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಏನು ಹೇಳಿತು? ಮೂಡಾ ಹಗರಣ ಸಿದ್ದರಾಮಯ್ಯ ಅವರಿಗೆ ಉರುಳಾಗುವ ಲಕ್ಷಣವಿದೆಯಾ? ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ, ತನಿಖೆಗೆ ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕಾಗತ್ತಾ? ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ 1 ವಾರಗಳ ಕಾಲಾವಕಾಶ ಕೊಡುವ ಸಾಧ್ಯತೆ ಇದೆಯಾ? ಈ 1 ವಾರದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡುತ್ತಾರಾ? ಈ 1 ವಾರದಲ್ಲಿ 1-2 ದಿನ ಅಥವಾ 1 ವಾರದ ಒಳಗಾಗಿ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋಕ್ಕೆ ಹೇಳುತ್ತಾ? ಪ್ರಾಸಿಕ್ಯೂಷನ್, ಒಬ್ಬ MLA, ಒಬ್ಬ MP ಇವರನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು ಅಂತಂದರೆ ಅನಾಯಾಸವಾಗಿ ಎತ್ತಾಕೊಂಡು ಹೋಗ್ಬೋದು. ನಾಗೇಂದ್ರ ಅವರನ್ನ ಎತ್ತಾಕೊಂಡು ಹೋದರು, ದದ್ದಲ್ ಅವರನ್ನ ಎತ್ತಾಕೊಂಡು ಹೋದರು. ಈ ಹಿಂದೆ DK ಶಿವಕುಮಾರ್ ಅವರನ್ನ ಎತ್ತಾಕೊಂಡು ಹೋಗಿದ್ರು. ಆದರೆ ಓರ್ವ ಮುಖ್ಯಮಂತ್ರಿ ಅವರನ್ನು ತನಿಖೆ ಮಾಡಬೇಕು ಅಂತಂದರೆ ಒಂದು ಕಾನೂನಿನಲ್ಲಿ ಕೆಲವು ಕಟ್ಟುಪಾಡುಗಳಿರುತ್ತೆ. ರಾಜ್ಯಪಾಲರು ಅನುಮತಿ ಕೊಡಬೇಕು. ರಾಜ್ಯಪಾಲರು ಅನುಮತಿ ಕೊಡಬೇಕು ಅಂತಂದರೆ ರಾಜ್ಯಪಾಲರು ಓರ್ವನ ವಿರುದ್ಧ ಬಂದಂಥ ದೂರುಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾಹಿತಿ ಸಂಗ್ರಹ ಮಾಡಬೇಕು, ವಕೀಲರ ಜೊತೆ ಚರ್ಚೆ ಮಾಡಬೇಕು. ನಿಮಗೆ ನೆನಪಿರಬಹುದು, ನಾನು ಹೇಳಿದ್ದೆ ಸಿದ್ದರಾಮಯ್ಯನವರು ದೆಹಲಿ ಮೂಲದ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. TJ ಅಬ್ರಹಾಂ ಕೊಟ್ಟ ದೂರಿನ ಆಧಾರದ ಮೇಲೆಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜೀನಾಮೆ ಕೊಡಬೇಕಾಗತ್ತೆ. ಈ ಇರುಸು ಮುರುಸಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುತ್ತಾ? ದೆಹಲಿಯಲ್ಲಿ ಸಿದ್ದರಾಮಯ್ಯ ಕುರಿತ ಅತಿ ದೊಡ್ಡ ಬೆಳವಣಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ
ಒಂದು ವಾರದ ಅವಧಿಯಲ್ಲಿ ರಾಜೀನಾಮೆ ಕೊಡಿ ಅಂತ ಕೇಳತ್ತಾ? ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾಲ್ಮೀಕಿ ಹಗರಣವಲ್ಲ, ಮೂಡ ಹಗರಣ, ದಲಿತ ಜಮೀನು ಅನ್ನುವಂಥದ್ದು. ಅಲ್ಲಿ 14 ಸೈಟ್ ತಗೊಂಡ್ರು ಅಂತಲೂ ಅಲ್ಲ, ದಲಿತ ಜಮೀನು ಅನ್ನುವಂಥದ್ದು ಉರುಳಾಗುವ ಸಾಧ್ಯತೆ ಇದೆಯಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ರಾಜ್ಯಪಾಲರು ಮನಸ್ಸು ಮಾಡಿದರೆ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ. ಈ ಹಿಂದೆ ಯಡಿಯೂರಪ್ಪನವರು ಕೂಡ ಇಂಥದ್ದೇ ಒಂದು ಸಮಸ್ಯೆಗೆ ಎದುರಾಗಿದ್ದರು. ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ, ಗಡಿ ಹಗರಣ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು. ಹಾಗಿದ್ರೆ ಬನ್ನಿ, ಯಾವ ರೀತಿಯ ಕಂಟಕ ಇದು? ಸಿದ್ದರಾಮಯ್ಯ ಅವರಿಗೆ ಮುಡಾ ಕಂಟಕ, ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕವಾಗುತ್ತಾ ಮುಡಾ ಹಗರಣ? ಏನದು? 14 ಸೈಟು ತಗೊಂಡ್ರು ಅಂತನಾ? ನೋವೇ, ಚಾನ್ಸೇ ಇಲ್ಲ. 14 ಸೈಟು ತಗೊಂಡಿದ್ದು ಅವರಿಗೆ ಕಂಟಕ ಆಗೋದಿಲ್ಲ, ಯಾಕಂದರೆ ಟೆಕ್ನಿಕಲಿ ಅದು ಕರೆಕ್ಟ್ ಇದೆ. ಆದರೆ ಆ ಜಾಗ, ಮೂಲ ಜಾಗ ದಲಿತರ ಜಾಗ ಅಂತ ಬರ್ತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರು ಆರೋಪಿ ಆಗ್ತಾರೆ, ಅಪರಾಧಿ ಆಗ್ತಾರೆ, ಅದೆಲ್ಲ ಆಮೇಲೆ ವಿಚಾರ. ಆದರೆ ತನಿಖೆ ಎದುರಿಸಬೇಕು ಅಂತಂದರೆ ರಾಜ್ಯಪಾಲರು ಅನುಮತಿ ಕೊಡಬೇಕಾಗತ್ತೆ. ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಇವರ ಬಂಧನವಾದರೆ ರಾಜೀನಾಮೆ ಕೊಡಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ? ಹಲವು ಅನುಮಾನಗಳು. ರಾಜ್ಯಪಾಲರು ಎಲ್ಲಿದ್ದಾರೆ? ಈಗ ದೆಹಲಿಯಲ್ಲಿದ್ದಾರೆ. ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಡ ಹಗರಣ ವಾಲ್ಮೀಕಿ ಹಗರಣದಲ್ಲ. ವಿಜಯ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿಜಯ್ ಒಂದು ಕಡೆ ಪಾದಯಾತ್ರೆ, ಒಂದು ಕಡೆ ಮೂಡ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅವಕಾಶ ಇಲ್ಲ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ BJP ಆ್ಯಂಡ್ JDS, ಮತ್ತೊಂದು ಕಡೆ TJ ಅಬ್ರಹಾಂ ದೂರು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ರಾಜ್ಯಪಾಲರು ದೆಹಲಿಯಲ್ಲಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಆ ಮೊದಲನ ಚರಿಷ್ಮಾದಲ್ಲಿ ಕಾಣ್ತಾ ಇಲ್ಲ. ಏನಾಗ್ತಾ ಇದೆ, ಏನಾಗಬಹುದು, ದೆಹಲಿಯಿಂದ ಬರ್ತಾ ಇರುವಂಥ ಸುದ್ದಿಗಳು ಎಷ್ಟು ಸತ್ಯವಾದದ್ದು? ಜಯಪ್ರಕಾಶ್, ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಒಂದಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ರಾಜಕೀಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿ ಹೈಕಮಾಂಡ್ ಬುಲಾವ್ ಮೇರೆಗೆ ಕರೆಸಿಕೊಂಡು ಸುಮಾರು 2-3 ಗಂಟೆಗಳ ಕಾಲ ಸಮಾಲೋಚನೆ ನಡೆಸಿರುವಂಥದ್ದು. ಅಂದರೆ ಏಕೆ ಹೈಕಮಾಂಡ್ ಕರೆಸ್ಕೊಂಡಿದ್ದಂತಲ್ಲ, ಅದಕ್ಕೆ ಮುಂಚೆ ನಡೆದಿರುವಂಥದ್ದು ರಾಜ್ಯಪಾಲರ ಬಳಿ ಏನು ದೂರನ್ನು ಹೋಗಿರುವಂಥದ್ದು. ರಾಜ್ಯಪಾಲರು ಬಂದಿರುವಂಥ ದೂರಿನ ಆಧಾರದ ಮೇಲೆ ಏಕೆ ಪ್ರಾಸಿಕ್ಯೂಷನ್ಗೆ ಕೊಡಬಾರದು ಅಂತ ಏನು ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು, ವಿವರಣೆ ಕೇಳಿರುವಂಥದ್ದು. ಇಲ್ಲೇನೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆತಂಕ ಶುರುವಾಗಿರುವಂಥದ್ದು. ಅಂದರೆ ಪದೇ ಪದೇ ಇತ್ತೀಚೆಗೆ ಕಳೆದ 2 ದಿನಗಳಿಂದ ನೋಡ್ಬೋದು ಬೆಳವಣಿಗೆ. ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರು ಅಥವಾ ಸಚಿವರುಗಳು ಮತ್ತು ಒಕ್ಕೂಟ